ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಹೌ ಟು ಅರ್ನ್ ಮನಿ ಫ್ರಾಮ್ ಹೋಮ್ ಫಾರ್ ಸ್ಟೂಡೆಂಟ್ ಅಂಥೇಳಿ. ಆದಷ್ಟು ನಿನ್ನ ಸ್ವಂತ ಬಿಸ್ನೆಸ್ ಮಾಡ. ಸ್ವಂತ ಬಿಸ್ನೆಸ್ ಏನಪ್ಪ ಚೀಫ್ಸ್. ನಾ ಯಾಕೆ ಇಷ್ಟು ವಾಯ್ಸ್ ಕಡಿಮೆ ಮಾತಾಡ್ತಾನೆ ಅಂದ್ರೆ ಸ್ವಲ್ಪ ಅದಕ್ಕೆ ಕಾರಣ ಇದೆ. ಮನೆಯಲ್ಲಿ ಸಪೋರ್ಟ್ ಇಲ್ಲ, ತರ್ಸ್ಕೊಟ್ಟು ಇರಲಿ ಬೇಡ. ಆ ಚೀಪ್ಸ್ ಬಿಸ್ನೆಸ್ ಏನಿಲ್ಲ, ಆ ಚೀಪ್ ಬಿಸ್ನೆಸ್ ಮಾಡ. ಆ ಚೀಪ್ ಬಿಸ್ನೆಸ್ ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು. ನಾ ಇದನ್ನು ಏನು ಕೊಡೋಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ. ಓನ್ಲಿ ಬಿಸ್ನೆಸ್ ಐಡಿಯಾಸ್ ಕೊಡೋದು ನಾ. ತರ್ಸ್ಕೊಟ್ಟು ಮಾಡ್ರಿ, ಬಿಸ್ನೆಸ್ ಮಾಡ್ರಿ. ನೀ ಸ್ಟೂಡೆಂಟ್ ಆಗ, ನೀ ಏನಾಗ, ಒಟ್ಟು ಬಿಸ್ನೆಸ್ ಮಾಡ. ನೀ ಸ್ಟೂಡೆಂಟ್ ಆದರೂ ಏನು ಫರಕ್ ಬೀಳಂಗಿಲ್ಲ ಬಿಸ್ನೆಸ್ ಮಾಡುವಾಗ. ಸೊ ನಿನಗೆ ಬಿಸ್ನೆಸ್ ಮಾಡು ಅಂತ ಹೇಳ್ತೀನಿ. ಅದ್ರ ಡೀಟೇಲ್ಸ್ ಕೊಡ್ತೀನಿ ನೋಡು. ಏನು ಡೀಟೇಲ್ಸ್ಪ ಅಂತಂದ್ರೆ ಇವನ್ನೆಲ್ಲ ಮಾಡ್ಸ್ಕೊಂಡು ರೆಡಿ ಮಾಡ್ಕೋಬೇಕು. ಯಾವ್ಯಾವ ಥರಪ್ಪ ಏನೇನು ಅಂತ ಹೇಳ್ತೀನಿ ನೋಡು. ಒಂದು ಅದರ ಬ್ರ್ಯಾಂಡ್ ನೇಮ್ ಕಂಡಿಡಿ. ನಿನ್ನ ಬಿಸ್ನೆಸ್ಸಿನ ನೀ ಸ್ವಂತ ಬ್ರ್ಯಾಂಡ್ ನೇಮ್ ಕಂಡಿಡ್ಕೊಂಡು ಆ ಬ್ರ್ಯಾಂಡ್. ಸೊ ಎಲ್ಲೋ ಗೈಸ್, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಹಾಕೋತೀನಿ. ಮನಿ ಪವರ್ ಬ್ಲಾಗ್ಸ್ಗೆ ಸುಸ್ವಾಗತ. ಇವತ್ತಿನ ಕಂಟೆಂಟ್ ಏನಪ್ಪ ವಿಷಯ ಏನಂತಂದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಜಸ್ಟ್ ಎಕ್ಸ್ಪ್ಲೇನ್ ಮಾಡುವ ಬನ್ನಿ. ಸ್ವಲ್ಪ ವಾಯ್ಸ್ ಕಡಿಮೆ ಬರ್ತಾಯಿದೆ. ವಾಯ್ಸ್ ಕಡಿಮೆ ಬಂದರೆ ಯಾರು ಏನೋ ಅನ್ಕೊಳ್ಕೋಬೇಡಿ, ಕ್ಷಮೆ ಇರಲಿ. ದಟ್ಸ್ ಗುಡ್. ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಹೌ ಟು ಅರ್ನ್ ಮನಿ ಫ್ರಾಮ್ ಹೋಮ್ ಫಾರ್ ಸ್ಟೂಡೆಂಟ್ ಅಂಥೇಳಿ ಕಂಟೆಂಟ್. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಆದರೂ ಹೇಳತ್ತೀನಿ. ದಟ್ಸ್ ಗುಡ್. ಏನಪ್ಪ ಹೌ ಟು ಅರ್ನ್ ಮನಿ ಫ್ರಾಮ್ ಫಾರ್ ಸ್ಟೂಡೆಂಟ್ ಅಂತಂದ್ರೆ ಏನಾದರೂ ಮನೆಯಲ್ಲಿ ಕೂತ್ಕೊಂಡು ಅರ್ನ್ ಮಾಡೋದು. ಅರ್ನ್ ಅಂದರೆ ಮನೆಯಲ್ಲಿ ಒಂದು ನಿನ್ನದೇ ಒಂದು ಸ್ವಂತ ಬ್ರ್ಯಾಂಡ್ ಬಿಸ್ನೆಸ್ ತಯಾರು ಮಾಡೋದು. ದಟ್ಸ್ ಗುಡ್. ಆದಷ್ಟು ನಿನ್ನ ಸ್ವಂತ ಬಿಸ್ನೆಸ್ ಮಾಡ. ಸ್ವಂತ ಬಿಸ್ನೆಸ್ ಏನಪ್ಪ ಚೀಪ್ಸ್ ತಯಾರಿಸಿ ಮನೆಯಲ್ಲಿ ಅದನ್ನು ಸೆಲ್ ಮಾಡೋದು. ಅಂಗಡಿಗೆ ಚೀಪ್ಸ್ ತಯಾರಿಸಿ ಅಂಗಡಿಗೆ ಸೆಲ್ ಮಾಡೋದು ಒಂದು ರೇಟ್ ಇಟ್ಟು. ಅದು ಬಿಸ್ನೆಸ್ಸೇ. ಆ್ಯಂಡ್ ಅದ ಬಿಸ್ನೆಸ್ ಮಾಡಿರಿ. ಅದು ಈಸಿ ಬಿಸ್ನೆಸ್ ಆ್ಯಂಡ್ ಲೋವೆಸ್ಟ್ ಬಿಸ್ನೆಸ್ ಅಂದರೆ ಫುಲ್ ಲೋವೆಸ್ಟ್ ಬಜೆಟ್ ಬಿಸ್ನೆಸ್ ಅದನ್ನ ಮಾಡಿರಿ. ಅದು ಸ್ಟೂಡೆಂಟಿಗೆ ಕರೆಕ್ಟ್. ಏನ್ರಿ ಮನೇಲಿ ಇರ್ತೀರ, ಒಂದು ನ್ಯೂಸ್ ಕಲಿರ್ತೀರ, ಒಂದಿಷ್ಟು ದಿವ್ಸಕ್ಕಾಗೋಷ್ಟು ಮಾಡಿ ಸೆಲ್ ಮಾಡಿರಿ ಅಷ್ಟೇ. ನಾ ಯಾಕೆ ಇಷ್ಟು ವಾಯ್ಸ್ ಕಡಿಮೆ ಮಾತಾಡ್ತಾನೆ ಅಂದರೆ ಸ್ವಲ್ಪ ಅದಕ್ಕೆ ಕಾರಣ ಇದೆ. ಮನೆಯಲ್ಲಿ ಸಪೋರ್ಟ್ ಇಲ್ಲ, ತರ್ಸ್ಕೊಟ್ಟು ಇರಲಿ ಬೇಡ. ಮುಂದೊಂದು ದಿನ ಹೇಳ್ತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಹೇಳ್ತೀನಿ. ಈಗ ವಾಯ್ಸ್ ಕಡಿಮೆ ಬಂದರೆ ಕ್ಷಮೆ ಇರಲಿ ಅಷ್ಟೇ. ದಟ್ಸ್ ಗುಡ್. ಆ ಚೀಪ್ಸ್ ಬಿಸ್ನೆಸ್ ಏನಿಲ್ಲ, ಆ ಚೀಪ್ ಬಿಸ್ನೆಸ್ ಮಾಡ. ಆ ಚೀಪ್ ಬಿಸ್ನೆಸ್ ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು. ಹೆಂಗಪ್ಪ ಸ್ಟೂಡೆಂಟ್ಸ್ಗಳು ದುಡ್ಡು ಮಾಡ್ಬೋದು. ನೀನು ಮನೆಯಾಗಿರ್ತೀಯ, ಇದ್ದಾಗ ಚೀಪ್ಸ್ ತಯಾರಿಸಿ, ಆಲೂಗಡ್ಡಿಲೆ ತಯಾರಿಸಿ ಸೆಲ್ ಮಾಡು. ಇಷ್ಟು ದಿವ್ಸದ ಅಂತೇಳಿ ಚೀಪ್ಸ್ ತಯಾರಿಸು. ಇಷ್ಟು ದಿವ್ಸಕ್ಕಾಗುವಷ್ಟು ಚೀಪ್ಸ್ ಅಂತೇಳಿ ಒಮ್ಮೆ ತಯಾರಿಸಿ ಸೆಲ್ ಮಾಡಿ ಒಂದು ರೇಟ್ ಇಟ್ಟು ಸೆಲ್ ಮಾಡು. ಆರಾಮ್ ದುಡ್ಡು ಮಾಡೋದು. ಆ್ಯಸ್ ಅ ಲೋವೆಸ್ಟ್ ಬಿಸ್ನೆಸ್ ಅಂದರೆ ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್. ದಟ್ಸ್ ಗುಡ್. ನಾ ಇದನ್ನು ಏನು ಕೊಡೋಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ. ಓನ್ಲಿ ಬಿಸ್ನೆಸ್ ಐಡಿಯಾಸ್ ಕೊಡೋದು ನಾ. ದಟ್ಸ್ ಗುಡ್. ಮಾಡ್ರಿ, ಬಿಸ್ನೆಸ್ ಮಾಡ್ರಿ. ನೀ ಸ್ಟೂಡೆಂಟ್ ಆಗ, ನೀ ಏನಾಗ, ಒಟ್ಟು ಬಿಸ್ನೆಸ್ ಮಾಡ. ಬಿಸ್ನೆಸ್ ಈಸ್ ವೆರಿ ಹೈಯೆಸ್ಟ್ ಪ್ರಾಫಿಟ್ ಇನ್ಕಮ್ ಬಿಸ್ನೆಸ್ಸಿಂದ ಪಡಿಬೋದು. ನೀ ಸ್ಟಾರ್ಟಿಂಗ್ ಲೋ ಇರ್ಬೋದು, ಬರ್ತಾ ನೀನು ಎಲ್ಲೋ ಹೋಯ್ತೈತೆ ಅದು. ಅದಕ್ಕೆ ಸ್ಟೂಡೆಂಟ್ ಆಗ ಏನಾಗ ಆ್ಯಸ್ ಅ ಲೋವೆಸ್ಟ್ ಬಜೆಟ್ ಅಮೌಂಟ್ ಬಿಸ್ನೆಸ್ ಮಾಡ. ಥ್ಯಾಂಕ್ ಯು. ನೀ ಸ್ಟೂಡೆಂಟ್ ಆದರೂ ಏನು ಫರಕ್ ಬೀಳಂಗಿಲ್ಲ ಬಿಸ್ನೆಸ್ ಮಾಡುವಾಗ. ಬಿಸ್ನೆಸ್ ಮಾಡ್ಬೇಕಂದ್ರೆ ಮಾಡ್ಬೇಕು. ನಾ ಹೇಳಿನಿಲ್ಲ, ಚೀಪ್ಸಿನ ಮಾಡಿದ್ರೆ ನೀ ಆರಾಮಾಗಿ ದುಡ್ಡು ಮಾಡ್ಕೋಬೋದು. ನೀ ಸ್ಟೂಡೆಂಟ್ ಆಗ, ಇನ್ನೊಬ್ಬ ಆಗ, ಏನಾಗ ಆರಾಮಾಗಿ ದುಡ್ಡು ಮಾಡ್ಕೋಬೋದು.
ದುಡ್ಡು ಮಾಡ್ಬೋದು ಆರಾಮ್. ಚಿಪ್ಸ್ ಏನ್ರಿ ಒಂದಿಷ್ಟು ತಯಾರ್ಸೋಕೇನಾಗೈತಿ, ಹಾರ್ಡ್ ವರ್ಕ್ ಮಾಡಿರಿ, ಸ್ಮಾರ್ಟ್ ವರ್ಕ್ ಮಾಡಿರಿ, ಯೂಸ್ ಮಾಡಿರಿ ಬ್ರೈನ್. ಬಿಸ್ನೆಸ್ ಮಾಡು. ಸೊ ನಿನಗೆ ಬಿಸ್ನೆಸ್ ಮಾಡು ಅಂತ ಹೇಳ್ತೀನಿ. ಅದ್ರ ಡೀಟೇಲ್ಸ್ ಕೊಡ್ತೀನಿ ನೋಡಿ. ಏನು ಡೀಟೇಲ್ಸ್ಪ ಅಂತಂದ್ರೆ ಇವನ್ನೆಲ್ಲ ಮಾಡ್ಸ್ಕೊಂಡು ರೆಡಿ ಮಾಡ್ಕೋಬೇಕು. ಯಾವ್ಯಾವ ಥರಪ್ಪ ಏನೇನು ಅಂತ ಹೇಳ್ತೀನಿ ನೋಡಿ. ಒಂದು ಅದರ ಬ್ರ್ಯಾಂಡ್ ನೇಮ್ ಕಂಡಿಡಿ. ನಿನ್ನ ಬಿಸ್ನೆಸ್ಸಿನ ನೀ ಸ್ವಂತ ಬ್ರ್ಯಾಂಡ್ ನೇಮ್ ಕಂಡಿಡ್ಕೊಂಡು ಆ ಬ್ರ್ಯಾಂಡ್ ನೇಮ್ದು ಒಂದು ಇದನ್ನು ತೆಗ್ಸು, ಪ್ರಿಂಟ್. ಏನಪ್ಪ, ಕುರ್ಕುರಿ ಪ್ಯಾಕೆಟ್ಸ್ ತೆಗ್ಸು, ಚಿಪ್ಸ್ ಪ್ಯಾಕೆಟ್ ತೆಗ್ಸು, ಅದೊಂದು ಮಾಡು. ಒಳ್ಳೆ ಚಿಪ್ಸ್ ಹೆಂಗಿರ್ಬೇಕಂದ್ರೆ ಫುಲ್ ತಿನ್ನೋಂಗಿರ್ಬೇಕು ಕರೆಕ್ಟ್. ಆ ಥರ ಕರೆಕ್ಟಾಗಿ ಚಿಪ್ಸ್ ಮಾಡು. ದಟ್ಸ್ ಕರೆಕ್ಟಾಗಿ ಜನರಿಗೆ ಸೆಲ್ ಮಾಡಬೇಕು ಅಂತಂದ್ರೆ ಕರೆಕ್ಟಾಗಿ ಗಿರಾಕಿಗಳ್ನ ಹಚ್ಕೋಬೇಕು. ದಟ್ಸ್ ಇವು ಮೂರು ಇದ್ದರೆ ಕರೆಕ್ಟಾಗಿ ನಿಂದು ಬಿಸ್ನೆಸ್ ಹೈ ಗ್ರೋತ್ ಆಕೈತಿ ಅಷ್ಟೇ. ದಟ್ಸ್ ಗುಡ್. ಯಾವಾಗಲೂ ನೀನು ಹಾರ್ಡ್ ವರ್ಕ್ ಮಾಡು. ಯಾವಾಗೂ ನೀನು ಹಾರ್ಡ್ ವರ್ಕ್ ಮಾಡು, ಸ್ಮಾರ್ಟ್ ವರ್ಕು ಮಾಡಿ ಹೈ ಗ್ರೋತ್ ಆಗಬೇಕಪ್ಪ ಅಂದ್ರೆ ಬಿಸ್ನೆಸ್ಸ ಮಾಡು. ದಟ್ಸ್ ಗುಡ್. ಬಿಸ್ನೆಸ್ಸಿಂದ ಹೈ ಗ್ರೋತ್ ಆಗಲೇಬೇಕು. ನೀವು ಮಾಡೋಣ, ನಾವು ಮಾಡಿರಿ. ಆ್ಯಂಡ್ ಈ ಬಿಸ್ನೆಸ್ ಮಾಡು, ಬೇಡ ಅನ್ನತ್ತೀನಿ. ಹೆಂಗೆ ಗಿರಾಕಿಗಳ್ನ ಹಚ್ಕೋಬೇಕು ಹೇಳಿ, ಪ್ರೀತಿಯಿಂದ ಹಚ್ಕೋ ಗಿರಾಕಿಗಳ್ನ. ನಿಂದು ಇದನ್ನು ಸೆಲ್ ಆಗ್ಬೇಕಂದ್ರೆ ಏನು, ಮಾಲ್ ಸೆಲ್ ಅಂದ್ರೆ ನಿಂದೇನು ಚಿಪ್ಸ್ ಪ್ಯಾಕೆಟ್ ಸೆಲ್ ಆಗ್ಬೇಕಂದ್ರೆ ನೀ ಕರೆಕ್ಟಾಗಿ ಕೆಲಸ ಮಾಡ್ಕೊತ ಹೋಗ್ಬೇಕು. ನಿನ್ನ ಬಿಸ್ನೆಸ್ ಹೈ ಗ್ರೋತ್ ಆಕೈತಿ. ಇವತ್ತು ಲೋ ಇದ್ರೆ ನಾಳೆ ಹೈ ಇರ್ತೀಯ. ಮಾಡೋ ಬಿಸ್ನೆಸ್ ಇದೇ. ನಂದು ಸ್ಟೂಡೆಂಟಿಗೆ ಕೊಡೋದು ನಾನು. ಅದನ್ನು ಕೊಟ್ಟನೆ ಇದನ್ನು ಕೊಟ್ಟನೆ ಸ್ಟೂಡೆಂಟಿಗೆ. ಮಾಡು, ಇನ್ನೂ ಬರ್ತಾವೆ. ಒಂದು ದಿವ್ಸ ಇನ್ನೊಂದು ಬ್ಲಾಗೊಳೆ ಬೇರೆ ಬೇರೆ ಥರ ಹೇಳ್ತೀನಿ. ಈ ಬ್ಲಾಗ್ ಇಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ ಬಗ್ಗೆ. ಅಂದರೆ ಸ್ಟೂಡೆಂಟ್ ಅವ್ರು ಮಾಡೋ ಬಗ್ಗೆ ಹೇಳ್ತೀನಿ. ಸ್ಟೂಡೆಂಟ್ ಇದನ್ನು ಕೂಡ ಮಾಡ್ಬೋದಲ್ಲ. ಸ್ವಲ್ಪ ನಾನು ಬಿಸ್ನೆಸ್ ಐಡಿಯಾಸ್ ಕೊಡ್ತೀನಿ ಜಾಸ್ತಿ. ಸ್ಟೂಡೆಂಟ್ ಇದನ್ನು ಮಾಡ್ಬೋದು. ಯಾಕೆ ಅದನ್ನು ಹೇಳೀನಿ ಇದನ್ನು ಹೇಳೀನಿ ನಾವು ಏನು ಬಗಲಾಟೆ ಇದ್ದಿದ್ದು ಹೇಳೋಂಗಿಲ್ಲ. ಆ್ಯಸ್ ಅ ಓಪನ್ ಈಸ್ ಬಿಸ್ನೆಸ್. ಇದನ್ನು ಮಾಡು ಬಿಸ್ನೆಸ್. ಇದನ್ನು ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು. ನೀನು ಆಯ್ತು, ನಾವು ಆಯ್ತು, ಆರಾಮಾಗಿ ದುಡ್ಡು ಮಾಡ್ಬೋದು. ನಿನಗೆ ಅದನ್ನು ಹೆಂಗೆ ಮಾಡೋದಂತ ಗೊತ್ತಿರೋದಿಲ್ಲ. ಅದೊಂದು ಬ್ಲಾಗ್ ಬರುತ್ತೆ. ಹೆಂಗೆ ಮಾಡೋದಂದ್ರೆ ಏನು ಇಲ್ಲ, ಇದ್ರಾಗ ಹೇಳ್ಬಿಡ್ತೀನಿ ನೋಡಿ. ಹೆಂಗೆ ಮಾಡೋದಂತ ಏನಂದ್ರೆ ಆ ಬ್ರ್ಯಾಂಡ್ ನೇಮ್ ಅವೆಲ್ಲ ತಯಾರು ಮಾಡ್ಕೊ, ಚಿಪ್ಸ್ ತಯಾರು ಮಾಡ್ಕೊ, ಕರೆಕ್ಟಾಗಿ ಇದು ಮಾಡು. ಸ್ವಲ್ಪ ಮನೆಯಲ್ಲಿ ಸಪೋರ್ಟ್ ಮಾಡ್ಕೊ, ಸಪೋರ್ಟಿವ್ ಆಗಿರೋರನ್ನ ಕರ್ಕೊ, ಮನೆಯಲ್ಲಿ ಸಪೋರ್ಟ್ ಮಾಡೋರನ್ನ ಕರ್ಕೊಂಡು ಮಾಡು ಬಿಸ್ನೆಸ್. ಆಲ್ಮೋಸ್ಟ್ ಡನ್. ಹೈ ಗ್ರೋತ್ ಆಗ್ತೀಯ. ದಟ್ಸ್ ಗುಡ್. ಇಷ್ಟೇ ಇದ್ರಾಗ ಹೇಳೋದು. ಆ ಸ್ಟೂಡೆಂಟಿಗೆ ಅಂತೇಳಿ ಅದನ್ನು ಹೇಳೋದು ಇದನ್ನು ಹೇಳೋದು ದಟ್ಸ್ ಗುಡ್. ಕರೆಕ್ಟಾಗಿ ಒಂದು ಬಿಸ್ನೆಸ್ ಕೊಟ್ಟಿದ್ದೀನಿ, ಕರೆಕ್ಟಾಗಿ ಮಾಡಿ. ದಟ್ಸ್ ಗುಡ್. ನೀ ಸ್ಟೂಡೆಂಟ್ ಆದ್ರೆ ಏನಾಯ್ತು, ಬಿಸ್ನೆಸ್ ಮಾಡಬಾರ್ದಂತ ಏನು ರೂಲ್ಸ್ ಐತೆ? ಸ್ಟೂಡೆಂಟ್ ಆದ್ರೆ ಆಗಿ, ನೀ ಸ್ಟೂಡೆಂಟ್ ಆಗಿ. ಆದ್ರೆ ನೀವೊಂದು ತಲೆ ಓಡಿಸಿ ಬಿಸ್ನೆಸ್ ಮಾಡ್ಬೇಕಾಗಿತ್ತು. ನೀವು ಓಡಿಸಿಲ್ಲ ಅಂತ ಕಾಣಿಸ್ತೀನಿ. ದಟ್ಸ್ ಗುಡ್. ಓಡಿಸ್ತೀರಿ. ನಾ ಹೇಳೇನಿಲ್ಲ, ಈ ಬಿಸ್ನೆಸ್ ನೋಡ್ಕೊ. ಈಸಿ ಅನ್ಸಿರ ಮಾಡ, ಟಫ್ ಅನ್ಸಿರ ಮಾಡಕ್ಕೆ ಬರೋದಿಲ್ಲ. ಆ್ಯಸ್ ಎ ಈಸಿಯೆಸ್ಟ್ ಬಿಸ್ನೆಸ್ ಇದು. ನಿನಗೆ ಹೇಳೀನಿ, ನೀ ಮಾಡ್ತೀವಿ ಬಿಡ್ತೀವಿ ನಿನ್ನ ಮೇಲೆ ಬಿಟ್ಟಿದ್ದು. ಆ್ಯಂಡ್ ನೀ ಕರೆಕ್ಟಾಗಿ ಮಾಡಿದ್ರೆ ಆ್ಯಸ್ ಎ ಲೋ ಬಜೆಟ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇದು. ಆ್ಯಂಡ್ ನೀವು ಮಾಡ್ತೀವಿ ಬಿಡ್ತೀವಿ ನನಗಂತೂ ಗೊತ್ತಿಲ್ಲ. ಮಾಡಿದ್ರೆ ಮಾತ್ರ ಹೈ ಗ್ರೋತ್ ಆಗೇ ಆಗ್ತಿ. ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೈತೆ. ನೀವು ಮಾಡೋಣ, ನಾವು ಮಾಡಿರಿ. ದಟ್ಸ್ ಗುಡ್. ಅಷ್ಟೇ. ಇನ್ನೊಂದು ಏನಪ್ಪ ಅಂತಂದ್ರೆ ಬಿಸ್ನೆಸ್ ಮಾಡುವಾಗ ಯಾವುದು ತಲೆ ಇರಬಾರ್ದು. ಕರೆಕ್ಟಾಗಿ ಗುರಿ ಕಡೆ ಇರಬೇಕು. ದಟ್ಸ್ ಗುಡ್. ಬಿಸ್ನೆಸ್ ಸ್ಟಾರ್ಟ್ ಮಾಡು. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಗುರಿ ಬಿಸ್ನೆಸ್ ಕಡೆ ಇರಲಿ. ಅವ್ರು ಏನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ ಅಂತೇಳಿ ತಲೆಗೆ ಇಟ್ಕೋಕೆ ಹೋಗಬೇಡ. ಆ್ಯಸ್ ಅ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಿನಗೆ ಒಂದು ಯಾವ ಬೆಲೆ ಸಿಗ್ತೈತಿ ಅವಾಗ ಬಂದು ನಾನು ನೋಡ್ಯೋಕೆ ಕಮೆಂಟ್ ಹಾಕು, ನೋಡುವ. ಇರಲಿ. ಆಲ್ಮೋಸ್ಟ್ ಡನ್. ಸ್ಟೂಡೆಂಟಿಗೆ ಒಂದು ಬಿಸ್ನೆಸ್ ಕೊಟ್ಟೆ ನಾನು. ಸ್ಟೂಡೆಂಟಿಗೆ ಆ ಸಂದ್ ಈ ಸಂದ್ ಬಿಸ್ನೆಸ್ಸ ಮಾಡಿರಿ. ಅದು ಇದು ಬೇಡ, ಬಿಸ್ನೆಸ್ಸ ಮಾಡಿರಿ. ಯಾಕಪ್ಪ ಅಂತ ಹೇಳ್ತಂದ್ರೆ ಬಿಸ್ನೆಸ್ ಮಾಡಿದ್ರು ಉದ್ಧಾರ ಆಗ್ತೀರಿ. ಇಲ್ಲ ಅಂದ್ರೆ ಏನಿಲ್ಲ. ಈ ಸ್ಟೂಡೆಂಟ್ ಇದ್ದುಕೊಂಡು ನಾ ಇದು ಮಾಡ್ಕೊತ ಹೋದೆ ಅಂದ್ರೆ ನಿನಗೆ ಮುಂದೆ ಜಾಬು ಗೀಬು ಅವು ತಲೆಯಾಗ ಇರ್ಬಾರ್ದು ಬಿಡ್ರಿ. ಜಾಬು ಗೀಬು ನಮಗೆ ಗೊತ್ತಿಲ್ಲ. ಓನ್ಲಿ ಬಿಸ್ನೆಸ್ ಗೊತ್ತಿರೋದು ಒಂದೇ ಬಿಸ್ನೆಸ್ ನನಗೆ.
ನಿಮಗೇನು ನಿಮ್ಮ ಮೈಂಡ್ ಹೆಂಗೆ ಇಟ್ಕೋಬೇಕಂದ್ರೆ ರಿಚ್ ಆಗಕ್ಕೆ ಮೈಂಡ್ ಇಟ್ಕೋಬೇಕು. ರಿಚ್ ಮೈಂಡ್ ಇಟ್ಕೋಬೇಕು. ಆ್ಯಸ್ ಅ ಪುವರ್ ಮೈಂಡ್, ನಾಟ್ ರಿಚ್ ಮೈಂಡ್. ದಟ್ಸ್ ಗುಡ್. ಅಷ್ಟೇ ಈ ಬ್ಲಾಗಲ್ಲಿ ಹೇಳೋದಿಷ್ಟೇ. ಸ್ಟೂಡೆಂಟ್ ಆಗಿರೋ ಏನಾಗಿರೋ ಬಿಸ್ನೆಸ್ ಮಾಡು. ಒಂದು ಬಿಸ್ನೆಸ್ ಐಡಿಯಾನು ಕೊಟ್ಟಿನಿ ನಿನಗೆ. ಬಿಸ್ನೆಸ್ ಸ್ಟಾರ್ಟ್ ಮಾಡು. ದಟ್ಸ್ ಗುಡ್. ರಿಚ್ ಆಗಕ್ಕೆ ಟ್ರೈ ಮಾಡು, ನಾಟ್ ಪುವರ್. ನೀ ಬಡವನೇ ಇರ್ಬೋದು, ಆದ್ರೆ ಮುಂದೆ ಹೆಂಗೆ ಶ್ರೀಮಂತ ಆಗಬೇಕಪ್ಪ ಅನ್ನೋದು ತಲೆಯಾಗಿರ್ಬೇಕು. ಇದ್ರೆ ಮಾಡ್ತಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ರಿಚ್ ಆಗ್ಬೇಕಂತಪ್ಪ ನನ್ನ ತಲೆಯಾಗಿದ್ದು ಮಾಡ್ತಿ, ಇಲ್ಲ ಮಾಡೋಲ್ಲ ಅಷ್ಟೇ. ದಟ್ಸ್ ಗುಡ್. ಕರೆಕ್ಟ್ ಮೈಂಡ್ ಇಟ್ಕೋ. ಡಿಸಿಪ್ಲಿನ್ ಇಸ್ ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಇವೆಲ್ಲ ಮಾಡು. ಬಿಸ್ನೆಸ್ ತಾನಾಗೇನಿಂದ ಹೈ ಆಗುತ್ತೆ. ಕರೆಕ್ಟಾಗಿ ಒಂದು ಬಿಸ್ನೆಸ್ ಕೊಟ್ಬಿಟ್ಟಿನಿ ನಿನಗೆ. ನೀ ಸ್ಟೂಡೆಂಟಾಗಿ ಏನಾಗೋ, ಸ್ಟೂಡೆಂಟನ್ನ ಮಾಡೋ ಕೆಲಸ ಇದೆ. ಆ್ಯಸ್ ಅ ನೀ ಒಂದು ಶಾಲೆ ಈಗ ಸ್ಕೂಲ್ ಹೋಗಿ ಬಂದು ಕಾಲೇಜರು ಏನಾರು ಸ್ಕೂಲ್ನವ್ರು ಮಾಡೋಕ್ಕಾಗಲ್ಲ. ಆ್ಯಸ್ ಅ ಕಾಲೇಜ್ನವ್ರಿಗೆ ಒಂದು ಸ್ವಲ್ಪ ತಿಳಿಸಿದ್ದೆ ಮಾಡ್ತಾರೆ. ಕಾಲೇಜ್ನವ್ರು ಹೆಂಗೆ ಮಾಡ್ಬೇಕು ಅಂದ್ರೆ ಒನ್ ಟೈಮ್ ನಿನ್ನ ಕಾಲೇಜ್ ಮುಗಿತಾ, ನೀ ಕಾಲೇಜ್ ಮುಗಿಸಿ ಬರ್ತೀಯ, ಬಂದಮೇಲೆ ನೀ ಮಾಡಲ್ಲ, ನಿನಗೆ ಅರ್ಧ ಟೈಮ್ ಇರ್ತೈತಿ. ಅವಾಗ ನೀ ತಯಾರಿಸಿ ಸೆಲ್ ಮಾಡಿ ಹೋಗಿ ಅಷ್ಟೇ, ಸಾಲ್ವ್. ಇದು ಐಡಿಯಾ ಕೊಟ್ಟೆ, ಇನ್ನೂ ಐಡಿಯಾ ಕೊಟ್ಟಾನಿ. ಆಲ್ಮೋಸ್ಟ್ ಡನ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯ್ತು. ಭಾಳ ಹಿಂದಿ ಹೇಳಿದ್ರಾಗ ಏನಿಲ್ಲ ಅದ್ರಾಗ. ಅಷ್ಟೇ. ಸ್ಟೂಡೆಂಟ್ ಆಗಿರೋ ಏನಾದ್ರು ಬಿಸ್ನೆಸ್ ಮೇಲೆ ಫೋಕಸ್ ಮಾಡು ಜಾಸ್ತಿ. ನನ್ನ ಪ್ರಕಾರ ನಾಟ್ ಜಾಬ್, ಓನ್ಲಿ ಬಿಸ್ನೆಸ್. ದಟ್ಸ್ ಗುಡ್. ಲಾಸ್ಟ್ ಒನ್ ಹೇಳ್ಬಿಡ್ತೀನಿ ನೋಡು. ಲಾಸ್ಟ್ ಒನ್ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀ ಜಾಬಿಂದ ಎಷ್ಟು ಇನ್ಕಮ್ ಅರ್ನ್ ಮಾಡ್ತಿ, ಓನ್ಲಿ ಬಿಸ್ನೆಸ್ಸಿಂದ ಎಷ್ಟು ಅರ್ನ್ ಮಾಡ್ತಿ ಕ್ಯಾಲ್ಕುಲೇಟ್ ಮಾಡಿ ನನ್ನ ಕಮೆಂಟ್ ಒಳಗೆ ಬಂದು ಹಾಕಿ. ದಟ್ಸ್ ಗುಡ್. ಯಾವುದು ಹೈಯೆಸ್ಟ್ ಇನ್ಕಮ್ ಮಾಡೋ ಐಡಿಯಾ ಅಂತೇಳಿ. ದಟ್ಸ್ ಗುಡ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ಮೋಸ್ಟ್ ಡನ್. ಸ್ಟೂಡೆಂಟಿಗೆ ಅರ್ನ್ ಮಾಡೋದು ಹೇಳ್ಕೊಟ್ಟೇನಿ ಅನ್ನಿಸ್ತೈತಿ. ದಟ್ಸ್ ಗುಡ್. ಆಲ್ಮೋಸ್ಟ್ ಡನ್. ಓಕೆ ಆಲ್ಮೋಸ್ಟ್ ಡನ್. ನಿಮ್ಗೆ ಹೇಳ್ಕೊಟ್ಟೀನಿ. ದಟ್ಸ್ ಗುಡ್. ಆ್ಯಂಡ್ ನಿಮ್ಗೆ ಸ್ಟೂಡೆಂಟಿಗೆ ಎಲ್ಲ ಏನೇನು ಬೇಕಲ್ಲ ಎಲ್ಲ ಬಿಸ್ನೆಸ್ ಐಡಿಯಾಸ್ ಕೊಟ್ಟೀನಿ. ಅದ್ರ ಪ್ರಕಾರ ಹೋಗಿ. ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು. ಈ ಬ್ಲಾಗ್ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಮೇನ್ ಎರಡೂ ಮಾಡಬೇಕಾಗಿರೋ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವು ಮಾಡಿದ್ರೆ ಇದೇ ಥರ ನಿಮಗೆ ಬಿಸ್ನೆಸ್ ಐಡಿಯಾಸ್ ಬರ್ತಿರ್ತವೆ. ನೋಡಿರಿ, ಅವಾಗ ತಿಳ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಬರುವ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.